ಸಂಜೆ. ನಾನು ದಸ್ಕತ್ ಸಿನಿಮಾದಲ್ಲಿ ನಾಯಕ ನಟ ಶೇಖರ್ ಅನ್ನುವಂಥ ಪಾತ್ರ ಮಾಡಿದ್ದೀನಿ. ಈಗಾಗಲೇ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ್ವಿ. ಪ್ರೀಮಿಯರ್ ಶೋ ನೋಡಿದಂಥ ನಮ್ಮ ಕನ್ನಡ ಚಿತ್ರರಂಗದ ನಟರು ಹಾಗೆಯೇ ಟೆಕ್ನಿಷಿಯನ್, ತಂತ್ರಜ್ಞರು ಎಲ್ಲರೂ ಕೂಡ ನೋಡಿ ಸಿನಿಮಾನ ಹೊಗಳಿದ್ದಾರೆ, ಅವರಿಗೆ ಇಷ್ಟ ಆಗಿದೆ. ನಾವು ಕೂಡ ಕೇಳ್ಕೊಳ್ಳೋದು ಇಷ್ಟೇ, ದಸ್ಕತ್ ಸಿನಿಮಾ ಎಲ್ಲ ಕರ್ನಾಟಕದ ಜನತೆ ಮೇ 9ಕ್ಕೆ ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ಬಂದು ನಮ್ಮ ದಸ್ಕತ್ ಸಿನಿಮಾನ ನೋಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗೇ ಆಗುತ್ತೆ ಅನ್ನೋದು ಪ್ರಾಮಿಸ್ ನಾವು ಇಡೀ ತಂಡದ ಮುಖೇನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬನ್ನಿ, ದಸ್ಕತ್ ಸಿನಿಮಾನ ನೋಡಿ ಎಲ್ಲರೂ ಕೂಡ ಗೆಲ್ಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಸ್ಕತ್ ಪ್ರೀಮಿಯರ್ ಶೋ ನೋಡಿ ಎಲ್ಲ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು ತುಂಬ ಒಳ್ಳೆ ಅವರ ಅಭಿಪ್ರಾಯನ ಹೇಳಿದ್ರು. ದಸ್ಕತ್ ತುಳುನಾಡಿನಲ್ಲಿ ದೊಡ್ಡ ಮಟ್ಟಿಗೆ ದಸ್ಕತ್ ಹಾಕಿ ಈಗ ಕನ್ನಡ ಜನತೆಯ ಮನಸ್ಸಲ್ಲಿ ದಸ್ಕತ್ ಹಾಕಕ್ಕೆ ಬರ್ತಿದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ, ಖಂಡಿತವಾಗ್ಲೂ ನಿಮಗೆ ಈ ಮೂವಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಯುವ ಶೆಟ್ಟಿ. ಇದರಲ್ಲೊಂದು ದಸ್ಕತ್ತಲ್ಲಿ ನಾನೊಬ್ಬ ಗುಣಪಾಲ ಅಂತ ಒಬ್ಬ ಕ್ಯಾರೆಕ್ಟರ್ ಮಾಡಿದ್ದೀನಿ, ನೆಗೆಟಿವ್ ಶೇಡ್ ಇರುವಂಥ ಕ್ಯಾರೆಕ್ಟರ್. ನನ್ನ ಏಜ್ಗಿಂತ ತುಂಬಾ ಜಾಸ್ತಿ, ಲೈಕ್ ಅರೌಂಡ್ 55 ಇಯರ್ಸ್ ಇದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಆ ಪಾತ್ರಕ್ಕೆ ಬೇರೆ ಅಲ್ಲ, ನಂದೊಬ್ಬನದಲ್ಲ, ಪ್ರತಿಯೊಬ್ಬರದ್ದು ಪಾತ್ರ ವಿಭಿನ್ನವಾಗಿದೆ. ಆ ಪಾತ್ರ ಚೆನ್ನಾಗಿ ಸ್ಕ್ರೀನ್ ಮೇಲೆ ಮೂಡಿ ಬಂದಿದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ನಿರ್ದೇಶಕರು ಇಲ್ಲಿದ್ದಾರೆ, ಅದು ಆ ಪಾತ್ರವನ್ನು ತುಂಬಿಸಿದ್ದಾರೆ. ಸೊ ಈ ಪಾತ್ರ ಹಾಗೆ ಇಡೀ ಚಿತ್ರ ಒಂದು ವಿಚಿತ್ರ ವಿಭಿನ್ನ ರೀತಿಯಲ್ಲಿದೆ. ಪ್ರತಿಯೊಬ್ಬರು ಇದನ್ನು ಥಿಯೇಟರ್ ಬಂದು ನೋಡಿ ಆ ಸ್ವಾದ ಏನಿದೆ, ಮಂಗಳೂರಿನ ಕರಾವಳಿ ಭಾಗದೊಂದು ಅದೊಂದು ಎಸೆನ್ಸ್ ಏನಿದೆ, ಆ ಎಸೆನ್ಸ್ ಈ ಮೂವಿಯಲ್ಲಿದೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಪ್ರತಿಯೊಂದು ಪಾತ್ರನೂ ಇಷ್ಟ ಆಗುತ್ತೆ. ಡೀಟೇಲಿಂಗ್ ಆಗಿ ಕ್ಯಾರೆಕ್ಟರ್ ಬಿಲ್ಡಪ್ ಆಗಿದೆ, ಸ್ಕ್ರೀನ್ ಪ್ಲೇ ಆಗಿರಲಿ, ಡೈಲಾಗ್ಸ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಪ್ರತಿಯೊಂದು ಅತ್ಯುತ್ತಮವಾಗಿದೆ. ಆ್ಯಂಡ್ ನೀವು ಇದನ್ನು ಬಂದು ನೋಡಿದ್ರೆ ಈ ಥರ ಇನ್ನಷ್ಟು ಮೂವಿ ಬರೋಕ್ಕೆ ಸಾಧ್ಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ದಯವಿಟ್ಟು ನೀವು ಬರ್ತೀರಿ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ದೀಕ್ಷಿತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.